ಬೆಂಗಳೂರಲ್ಲಿ ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಹೊಸ ವರ್ಷದ ಸ್ವಾಗತಕ್ಕೆ ಯುವ ಸಮೂಹ ಈಗಾಗಲೇ ಸಜ್ಜಾಗಿ ಕಾಯ್ತಾ ಇದೆ. ರೆಸಾರ್ಟ್ಗಳತ್ತ ಆಗಮಿಸ್ತಾ ಇದ್ದಾರೆ ಯುವ ಸಮೂಹದವರು. ಹೋಟೆಲ್ ರೆಸಾರ್ಟ್ಗಳ ಮೇಲೆ ಈಗಾಗಲೇ ಕಾಕಿ ಹದ್ದಿನ ಕಣ್ಣಿಟ್ಟಿದೆ. ಯಾವುದೇ ರೀತಿಯ ತೊಂದರೆಗಳು ಆಗಬಾರದು ಅಂತ. ನಿಯಮ ಮೀರಿದ್ರೆ ಹೋಟೆಲ್ ರೆಸಾರ್ಟ್ಗಳಿಗೆ ಬೀಗ ಹಾಕುವ ಸಂಭವ ಕೂಡ ಎದುರಾಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಹೊಸ ವರ್ಷದ ಸ್ವಾಗತಕ್ಕೆ ಯುವ ಸಮೂಹ ಈಗಾಗಲೇ ಸಜ್ಜಾಗಿ ಕಾಯ್ತಾ ಇದೆ. ರೆಸಾರ್ಟ್ಗಳತ್ತ ಈಗಾಗಲೇ ಯುವ ಸಮೂಹ ಆಗಮಿಸ್ತಾ ಇದೆ. ಹಾಗಾಗಿ ಹೋಟೆಲ್ ಆಗಿರ್ಬೋದು, ರೆಸಾರ್ಟ್ಗಳ ಮೇಲೆ ಕಾಕಿ ಹದ್ದಿನ ಕಣ್ಣಿಟ್ಟಿದೆ. ವರ್ಷದಿಂದ ವರ್ಷಕ್ಕೆ ನಾವು ಗಮನಿಸಬಹುದು, ಅನೇಕ ಅಹಿತಕರ ಘಟನೆಗಳು ನಡೀತಾ ಇರುತ್ತೆ. ಈ ರೀತಿಯ ಘಟನೆಗಳು ಈ ವರ್ಷ ಮರುಕಳಿಸಬಾರದು ಅಂತ ಹೇಳಿ ಇದೀಗ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಸೆಲೆಬ್ರಿಟಿ ಡಿಜೆ ಅಥವಾ ಏನೇ ಇರಲಿ, ಸೆಲೆಬ್ರಿಟಿ ಡಿಜೆ, ಹಾಲಿವುಡ್, ಬಾಲಿವುಡ್, ಪಂಜಾಬಿ ಸಂಗೀತ ಸುಧೆಯನ್ನ ಕೂಡ ಏರ್ಪಡಿಸಲು ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಇಂಡಿಯನ್ ಪಾಪ್ ಮ್ಯೂಸಿಕ್, ಬೆಲ್ಲಿ ಡ್ಯಾನ್ಸ್ ಲೈವ್ ಕೂಡ ನಡೆಸಲಾಗುತ್ತೆ. ಹೊಸ ವರ್ಷಕ್ಕೆ ಸಂಗೀತ ಸುಧೆ ಏರ್ಪಡಿಸಲಾಗಿದೆ. ಇನ್ನು ಕ್ಯಾಂಪ್ ಫೈರ್ ಸೇರಿ ಓಪನ್ ಏರ್ ಪಾರ್ಟಿ ಕೂಡ ಮಾಡಲಾಗುತ್ತೆ. ನಿಯಮ ಮೀರಿದ್ರೆ ಹೋಟೆಲ್ ರೆಸಾರ್ಟ್ಗಳಿಗೆ ಬೀಗ ಬೀಳುವ ಸಾಧ್ಯತೆ ಇದೆ. ಫುಲ್ ಸೈಡ್ ಪಾರ್ಟಿ, ರೈನ್ ಡ್ಯಾನ್ಸ್, ಫೈರ್ ಡ್ಯಾನ್ಸ್ ಹೀಗೆ ನಾನಾ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿರುತ್ತೆ. ಮಕ್ಕಳಿಗೆ ಪ್ರತ್ಯೇಕ ಝೋನ್, ಪ್ರತ್ಯೇಕ ವ್ಯವಸ್ಥೆಯನ್ನ ಕೂಡ ಮಾಡಲಾಗುತ್ತೆ. ಹೊಸ ವರ್ಷಕ್ಕೆ ಸಂಗೀತ ಸುಧೆ ಏರ್ಪಡಿಸಲಾಗುತ್ತೆ. ಅನ್ಲಾಕ್ 2025ರ ಡಾರ್ಕ್ ಅಫೇರ್. ಹೊಸ ವರ್ಷಕ್ಕೆ ವಿವಿಧ ಥೀಮ್ಗಳನ್ನ ಅಲ್ಲಿ ಸಿದ್ಧಪಡಿಸಲಾಗಿದೆ. ದಿ ರಾಯಲ್ ಅಫೇರ್, ಲೈಟ್ಸ್, ಡ್ರಿಂಕ್ಸ್, ಆಕ್ಷನ್ಸ್ ಹೀಗೆ ವಿವಿಧ ಥೀಮ್ಗಳನ್ನ ಕೂಡ ಹೊಸ ವರ್ಷಕ್ಕೆ ಆಯೋಜನೆ ಮಾಡಲಾಗಿರುವಂತದ್ದು. ಸ್ಟಾರ್ಕ್ಲಿಂಗ್ ನ್ಯೂ ಇಯರ್ ಬ್ಯಾಶ್ ಎಂಬ ಥೀಮ್ಗಳನ್ನ ಕೂಡ ಈ ಬಾರಿ ಆಯೋಜನೆ ಮಾಡಲಾಗಿದೆ. ಕಿಕ್ ಸ್ಟಾರ್ಟ್ 2025 ಅಂಡರ್ ದಿ ಸ್ಟಾರ್ಸ್ ಈ ತರ ಹೆಸರುಗಳನ್ನ ಇಟ್ಕೊಂಡು ಥೀಮ್ಗಳನ್ನ ರಚನೆ ಮಾಡಲಾಗಿದೆ. ಹವಾಯಿ ಬಾಲಿವುಡ್ ನೈಟ್, ಹೋಟೆಲ್, ಪಬ್, ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಂದ ಲಾಭದ ನಿರೀಕ್ಷೆ ಕೂಡ ಇದೆ. ಹೋಟೆಲ್ ಆಗಿರ್ಬೋದು, ಪಬ್, ಬಾರ್, ರೆಸ್ಟೋರೆಂಟ್ಗಳಿಂದ ಲಾಭದ ನಿರೀಕ್ಷೆ ಇದೆ. ಸುಮಾರು 1,000 ಕೋಟಿ ವಹಿವಾಟು ನಡೆಯುವ ನಿರೀಕ್ಷೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. 300ರಿಂದ 400 ಕೋಟಿ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಸಲ್ಲಿಕೆಯಾಗಲಿದೆ. ಈ ಬಾರಿ ಭಾರಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಇನ್ನು ಕಳೆದ ವರ್ಷ ಸುಮಾರು 800 ಕೋಟಿ ವಹಿವಾಟು ಆಗಿತ್ತು ಅಂತ ಹೇಳಲಾಗ್ತಿದೆ. ಈ ಬಾರಿ ಆತಿಥ್ಯ ಉದ್ಯಮಕ್ಕೆ ಉತ್ತಮ ಆದಾಯ ಹರಿದು ಬರುವ ನಿರೀಕ್ಷೆಯಲ್ಲಿದ್ದಾರೆ. 400 ಕೋಟಿ ಲಾಭದ ನಿರೀಕ್ಷೆಯಲ್ಲಿದ್ದಾರೆ. ಹೊಸ ವರ್ಷಾಚರಣೆಯಲ್ಲಿ ಭಾಗಿಯಾಗುವವರಿಗೆ ಗುಡ್ ನ್ಯೂಸ್ ಇದೆ. ಬೆಂಗಳೂರಿನ ವಿವಿಧ ಭಾಗಗಳಿಗೆ ಹೆಚ್ಚುವರಿ ಬಿಎಂಟಿಸಿ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಲಾಗುತ್ತೆ. ಎಂಜಿ ರಸ್ತೆಯಿಂದ ನಗರದ 13 ಸ್ಥಳಗಳಿಗೆ ವಿಶೇಷ ಬಸ್ ವ್ಯವಸ್ಥೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ. ರಾತ್ರಿ 11 ಗಂಟೆಯಿಂದ 2 ಗಂಟೆಯವರೆಗೆ ಹೆಚ್ಚುವರಿ ಬಸ್ಸುಗಳು ಇರುತ್ತೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆಯಿಂದ ಎಲೆಕ್ಟ್ರಾನಿಕ್ ಸಿಟಿ, ಜಿಗಣಿ, ಕೆಂಗೇರಿ, ಯಲಹಂಕ, ಬನಶಂಕರಿ ಸೇರಿ ವಿವಿಧೆಡೆ ವಿಶೇಷ ಬಸ್ ವ್ಯವಸ್ಥೆ ಕೂಡ ಕಲ್ಪಿಸಲಾಗುತ್ತೆ. ಹೊಸ ವರ್ಷಾಚರಣೆಯಲ್ಲಿ ಭಾಗಿಯಾಗುವವರಿಗೆ ಇದೀಗ ವಿಶೇಷ ಬಸ್ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಕೆಂಗೇರಿ, ಯಲಹಂಕ, ಬನಶಂಕರಿ, ಜಿಗಣಿ ಹೀಗೆ ಹೊಸ ವರ್ಷಾಚರಣೆಯಲ್ಲಿ ಭಾಗಿಯಾಗುವವರಿಗೆ ಬಸ್ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಯಾವುದೇ ರೀತಿಯಲ್ಲಿ ಅವರಿಗೂ ಕೂಡ ತೊಂದರೆ ಆಗಬಾರ್ದು, ರಾತ್ರಿ ಕಾಯುವ ಸಂಭವ ಬರಬಾರ್ದು, ಅಹಿತಕರ ಘಟನೆಗಳು ನಡಿಬಾರ್ದು ಅಂತ ಹೇಳಿ 13 ಸ್ಥಳಗಳಿಗೆ ವಿಶೇಷ ಬಸ್ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಇಂದು ತಡರಾತ್ರಿ 2:45ರವರೆಗೆ ಬಿಎಂಆರ್ಸಿಎಲ್ನಿಂದ ಮೆಟ್ರೋ ಸೇವೆ ಇರಲಿದೆ. ಹೊಸ ವರ್ಷಾಚರಣೆಗೆ ಬರುವವರಿಗೆ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಲಾಗಿದೆ. ನಗರದ ಎಲ್ಲಾ ನಿಲ್ದಾಣಗಳಿಂದ ತಡರಾತ್ರಿವರೆಗೂ ಮೆಟ್ರೋ ಸೇವೆ ಇರಲಿದೆ.
ಮೆಜೆಸ್ಟಿಕ್ನಿಂದ ಎಲ್ಲಾ ದಿಕ್ಕುಗಳಿಗೂ ರಾತ್ರಿ 2:45ಕ್ಕೆ ಕೊನೆ ಮೆಟ್ರೋ ಇರುತ್ತೆ. ಹಸಿರು ಮತ್ತು ನೇರಳೆ ಮಾರ್ಗದಲ್ಲಿ ನಮ್ಮ ಮೆಟ್ರೋ ಸೇವೆ ವಿಸ್ತರಣೆಯಾಗಲಿದೆ. ಇಂದು ತಡರಾತ್ರಿ 2:45ರವರೆಗೂ BMRCLನಿಂದ ಮೆಟ್ರೋ ಸೇವೆ ಕೂಡ ಕಲ್ಪಿಸಲಾಗುತ್ತೆ. ಹೊಸ ವರ್ಷಾಚರಣೆಗೆ ಬರುವವರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅಂತ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ನಗರದ ಎಲ್ಲಾ ನಿಲ್ದಾಣಗಳಿಂದ ಜನಗಳು ಓಡಾಡಬಹುದು. ಹೊಸ ವರ್ಷಾಚರಣೆಗೆ ಬರುವವರಿಗೆ ತೊಂದರೆ ಆಗದಂತೆ ಇದೀಗ BMRCL ಮೊನ್ನೆನೇ ಒಂದು ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿತ್ತು. ಆ ವಿಚಾರದಲ್ಲೂ ಕೂಡ ರಾತ್ರಿ 2:45ರವರೆಗೆ ಮೆಟ್ರೋ ಸೇವೆ ಇರುತ್ತೆ ಅಂತ ಹೇಳಲಾಗಿತ್ತು. ರಾತ್ರಿ 11ರಿಂದ MG ರಸ್ತೆ ನಿಲ್ದಾಣದ ಪ್ರವೇಶ ನಿರ್ಗಮನ ದ್ವಾರ ಬಂದ್ ಆಗತ್ತೆ. MG ರೋಡ್ ಬದಲು ಟ್ರಿನಿಟಿ ಕಬ್ಬನ್ ಪಾರ್ಕ್ ನಿಲ್ದಾಣದಲ್ಲಿ ನಿಲುಗಡೆ. ಜನಸಂದಣಿಯಾಗುವ ಕಾರಣ ₹50 ಪೇಪರ್ ಟಿಕೆಟ್ಗೆ ಅವಕಾಶ ಕಲ್ಪಿಸಲಾಗಿದೆ. ಎಲ್ಲಾ ನಿಲ್ದಾಣಗಳಲ್ಲೂ ಪೇಪರ್ ಟಿಕೆಟ್ ಪಡೆಯಲು ಅವಕಾಶವನ್ನ ಕೊಡಲಾಗುತ್ತೆ. ರಾತ್ರಿ 11ರಿಂದ MG ರಸ್ತೆ ನಿಲ್ದಾಣದ ಪ್ರವೇಶ ನಿರ್ಗಮನ ದ್ವಾರ ಬಂದ್ ಆಗುತ್ತೆ. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಾ ಇರೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಬಾರ್ದು, ನೂಕು ನುಗ್ಗಲು ಸಂಭವಿಸಬಾರದು ಅಂತ ಹೇಳಿ ಈಗ BMRCL ನಿಂದ ಒಂದು ಆದೇಶ ಕೊಟ್ಟಿದ್ದಾರೆ. ಟ್ರಿನಿಟಿಯಲ್ಲಿ ಮೆಟ್ರೋ ಲಾಸ್ಟ್ ಸ್ಟಾಪ್ ಆಗುತ್ತೆ, ಅಲ್ಲಿ ಇಳ್ಕೊಂಡ್ಬಿಟ್ಟು ಮತ್ತೆ ನೀವು ಮುಂದೆ ಹೋಗ್ಬೋದು ಅಂತ ಹೇಳಿ ಇದೀಗ ಆದೇಶವನ್ನ ಕೊಟ್ಟಿರುವಂತದ್ದು. ರಾಜ್ಯದ ಜನತೆಗೆ ಹೊಸ ವರ್ಷದ ಶುಭ ಕೋರಿದ್ದಾರೆ ಪರಂ. ಹೊಸ ವರ್ಷಾಚರಣೆಗೆ ಬೆಂಗಳೂರಿನಲ್ಲಿ ಬಿಗಿ ಭದ್ರತೆ ಇರಲಿದೆ ಅಂತ ಗೃಹ ಇಲಾಖೆಯಿಂದ ಎಲ್ಲಾ ರೀತಿಯ ಕ್ರಮ ಅಗತ್ಯ ಅಂತ ಹೇಳಲಾಗ್ತಿದೆ. ಹೊಸ ವರ್ಷಾಚರಣೆಗೆ ಬೆಂಗಳೂರಿನಲ್ಲಿ ಬಿಗಿ ಭದ್ರತೆ, ಗೃಹ ಇಲಾಖೆಯಿಂದ ಎಲ್ಲಾ ರೀತಿಯ ಅಗತ್ಯ ಕ್ರಮವನ್ನ ಕೈಗೊಳ್ಳಲಾಗಿದೆ. ಅಹಿತಕರ ಘಟನೆ ಆಗಬಾರದು ಅನ್ನೋದೇ ನಮ್ಮ ಉದ್ದೇಶ. ನಗರದಾದ್ಯಂತ ಪೊಲೀಸರನ್ನ ನಿಯೋಜನೆ ಈಗಾಗಲೇ ಮಾಡಲಾಗಿದೆ. ಏನಾದ್ರೂ ಆದ್ರೆ ತಕ್ಷಣ ಕ್ರಮ ವಹಿಸಲು ಪೊಲೀಸರು ಕೂಡ ಸಿದ್ಧರಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಇದೀಗ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈಗ ನೋಡ್ತಾ ಇದ್ರೆ ಮ್ಯಾನ್ ಪವರ್ಗಿಂತ ಸಿಸಿಟಿವಿ ಪವರ್ ಅನ್ನ ಹೆಚ್ಚಿಸಿದ್ದಾರೆ ಕಮಿಷನರ್. ಈಗಾಗಲೇ ಹೊಸ ವರ್ಷಾಚರಣೆಗೆ ಬೆಂಗಳೂರಿನಲ್ಲಿ ಬಿಗಿ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ. ಇದೇ ಮೊದಲ ಬಾರಿಗೆ ಅತಿ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಲಾಗಿದೆ. ಗಲ್ಲಿ ಗಲ್ಲಿಯಲ್ಲೂ ನಿಗಾ ವಹಿಸುವಂತೆ ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಈ ಹೊಸ ವರ್ಷವನ್ನು ಮೊದಲನೇದಾಗಿ ರಾಜ್ಯದ ಜನತೆಗೆ ಹೊಸ ವರ್ಷದ ಶುಭಕಾಮನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಸರ್ಕಾರದ ಪರವಾಗಿ ಮತ್ತು ವೈಯಕ್ತಿಕವಾಗಿ ನನ್ನ ಪರವಾಗಿ ಹೊಸ ವರ್ಷ ಎಲ್ಲರಿಗೂ ಕೂಡ ಹರ್ಷ ತರಲಿ, ಅವರವರ ಜೀವನದಲ್ಲಿ ಶಾಂತಿ, ನೆಮ್ಮದಿ, ಸುಖ ಇವೆಲ್ಲವೂ ಕೂಡ ಸಿಗುವಂತೆ ಆಗಲಿ ಅಂತೇಳಿ ಭಗವಂತನಿಗೆ ಹಾರೈಸ್ತೇನೆ. ನಾವು ಗೃಹ ಇಲಾಖೆಯ ವತಿಯಿಂದ ಎಲ್ಲ ರೀತಿಯ ಎಚ್ಚರಿಕೆಯ ಕ್ರಮಗಳನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ. ಯಾವುದೂ ಅಹಿತಕರ ಘಟನೆ ಆಗಬಾರದು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ಬೆಂಗಳೂರು ಪಟ್ಟಣದಲ್ಲಿ ಪ್ರತಿ ವರ್ಷ ಸುಮಾರು 7-8 ಲಕ್ಷ ಜನ ಈ ಹೊಸ ವರ್ಷವನ್ನು ಆಚರಣೆ ಮಾಡೋದಕ್ಕೆ ಯುವಕ ಯುವತಿಯರು ಸೇರ್ತಾರೆ. ಈ ಸಂದರ್ಭದಲ್ಲಿ ಹಿಂದೆಲ್ಲ ನಮಗಿರ್ತಕ್ಕಂಥ ಅನುಭವದ ಆಧಾರದ ಮೇಲೆ ಯಾವುದೇ ರೀತಿಯ ಘಟನೆ ಆಗಬಾರದು ಅಂತ ಹೇಳಿ ಇಡೀ ಸಿಟಿಯಲ್ಲಿ ನಾವು ಪೊಲೀಸ್ನವರನ್ನು ಡಿಪ್ಲಾಯ್ ಮಾಡಿದ್ದೇವೆ. ಎಲ್ಲೆಲ್ಲಿ ಸೆನ್ಸಿಟಿವ್ ಜಾಗಗಳಿದೆ, ಅದು ಬ್ರಿಗೇಡ್ ರೋಡ್ ಇರ್ಬೋದು, ಕಮರ್ಷಿಯಲ್ ಸ್ಟ್ರೀಟ್ ಇರ್ಬೋದು, ಅಥವಾ MG ರೋಡ್ ಇರ್ಬೋದು, ಕೋರಮಂಗಲ ಇರ್ಬೋದು, ಇಂದಿರಾನಗರ ಇರ್ಬೋದು, ಜಯನಗರ ಇರ್ಬೋದು, ಎಲ್ಲೆಲ್ಲಿ ಹೆಚ್ಚು ಜನ ಸೇರ್ತಾರೆ ಅಲ್ಲೆಲ್ಲೂ ಕೂಡ ಪೊಲೀಸ್ನವರನ್ನು ಡಿಪ್ಲಾಯ್ ಮಾಡಿದ್ದೇವೆ. ಹಿರಿಯ ಅಧಿಕಾರಿಗಳು ಕೂಡ ಅದರಲ್ಲಿ ಭಾಗವಹಿಸಿ ಅವರು ಕ್ರಮವನ್ನು